ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಏನಪ್ಪ ವಿಶೇಷ ಅಂತ ಹೇಳಿದರೆ ಇವತ್ತೊಂದು ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಭಾನುವಾರದ ದಿನ ಮಾಡಿರುವಂಥ ವ್ಲಾಗ್ ಇದು. ಭಾನುವಾರ ನನಗೆ ಒಬ್ಬರು ಫೋನ್ ಮಾಡಿದರು. ಶನಿವಾರ ಅಂದರೆ ಮಕ್ಕಳ ಬೇಸಿಗೆ ಶಿಬಿರ ಅನ್ನುವಂಥದ್ದು ನಡೀತಾ ಇದೆ, ಅದಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಯಕ್ಷಗಾನದೊಬ್ಬರು ಗಂಗಾಧರ್ ಅಂತ ಹೇಳಿರುವಂಥವ್ರು ನನಗೆ ಕಾಲ್ ಮಾಡಿ ಹೇಳಿದರು. ಆ ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಬೇಕು, ಬರ್ಬೋದಾ ಅಂತ ಹೇಳಿ ಅವರನ್ನು ಕೇಳಿದ್ರಂತೆ. ಗಂಗಾಧರ್ ಅಂತ ಹೇಳಿ ಗೆಜ್ಜೆಗಿರಿ ಮೇಳದಲ್ಲೆಲ್ಲ ಇದ್ದರು, ಅವರು ಕಾಯರ್ ತಡ್ಕದವರು. ಸೊ ಅವರು ನನಗೆ ನನ್ನ ನಂಬರನ್ನು ಕೊಟ್ಟರು. ಬೆಳ್ತಂಗಡಿಯಲ್ಲಿ ನನ್ನ ಮೋಹಿತ್ ಅಂತ ಹೇಳಿ ಅವ್ರದ್ದು ಡ್ಯಾನ್ಸ್ ಕ್ಲಾಸಸ್ ಎಲ್ಲ ನಡೀತಾ ಇದೆ. ಅಲ್ಲಿ ಶಿಬಿರ ಮಕ್ಕಳಿಗೆ 15 ದಿನದ ಬೇಸಿಗೆ ಶಿಬಿರ ಅನ್ನುವಂಥದ್ದಿತ್ತು. ಆ ಶಿಬಿರದಲ್ಲಿ ಮಕ್ಕಳಿಗೆ ಯಕ್ಷಗಾನದ ತರಬೇತಿ ಅಂದರೆ ಒಂದು ದಿನದ ಕಾರ್ಯಾಗಾರದ ಹಾಗೆ ಕೊಡಲಿಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಸೊ ನಾನು ಆ ರೀತಿ ಎಲ್ಲ ಹೋಗೋದಿಲ್ಲ, ಅಂದರೆ ನಾವು ಕ್ಲಾಸ್ ಕೊಡುವಷ್ಟೆಲ್ಲ ಗುರು ಸ್ಥಾನಕ್ಕೆ ಅರ್ಹರಲ್ಲ, ಹಾಗಾಗಿ ನಾವು ಒಪ್ಪಿಕೊಳ್ಳೋದಿಲ್ಲ. ಬಟ್ ಇದು ಒಂದು ದಿನದ ಮಟ್ಟಿಗೆ ಕಾರ್ಯಕ್ರಮ ಅಂದರೆ ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬೇಕಾಗಿ ಸೊ ಮನೆಯಿಂದ ಎದ್ದು ಬೈಕೆಲ್ಲ ವಾಶ್ ಮಾಡಿ ಬೇಗ ಮನೆಯಿಂದ ನಾನು ಹೊರಟಿದ್ದೇನೆ. ಬೆಳಿಗ್ಗೆ ಒಂದು 10:30ಗೆ ಬರ್ತೇನೆ ಅಂತ ಹೇಳಿದ್ದೇನೆ. 10:30ಯಿಂದ ಒಂದು 12:30 1 ಗಂಟೆ ತನಕ ಇದ್ದಿದ್ದು. ಸೊ ಹಾಗಾಗಿ ಮನೆಯಿಂದ ನಾನು ಬೆಳ್ತಂಗಡಿ ಶ್ರೀ ಗುರುನಾರಾಯಣ ಹಾಲಿಗೆ ಹೋಗಿ ಅಲ್ಲಿಂದ ನಾನು ಆ ಪ್ರೋಗ್ರಾಮಿಗೆ ಅಂದರೆ ಮಕ್ಕಳ ಕಾರ್ಯಾಗಾರದಲ್ಲಿ ಭಾಗಿಯಾದೆ. ಬಹಳ ಸಂತೋಷ ಆಯಿತು ಪ್ರೋಗ್ರಾಮಿಗೆ ಭಾಗಿಯಾಗಿರುವಂಥದ್ದು. ಯಾಕೆ ಅಂತ ಹೇಳಿ ನಿಮಗೆ ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ ನೋಡಿ. ಸೋಮತಡ್ಕ, ಉಜಿರೆ ಹೀಗೆಲ್ಲ ದಾಟಿ ಮತ್ತೆ ಬೆಳ್ತಂಗಡಿಗೆ ಹೋಗುವಂಥದ್ದು. ಸೊ ಬೆಳ್ತಂಗಡಿ ನಾನು ಕರೆಕ್ಟ್ 10:30 ಹೊತ್ತಿಗೆ ನಾನು ಅಲ್ಲಿಗೆ ರೀಚ್ ಆಗಿದ್ದೇನೆ. ರೀಚ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿರುವಂಥದ್ದು. ಭಾನುವಾರ ಸಂದರ್ಶನದ ವೀಡಿಯೋಸ್ ಎಲ್ಲ ಏನು ಮಾಡಲಿಕ್ಕೆ ಇರಲಿಲ್ಲ, ಆಲ್ರೆಡಿ ಇದೆ ಲಕ್ಷ್ಮೀ ಶಮ್ಮಣ್ಣರದ್ದು ಸಂದರ್ಶನದ ಭಾಗ, ಅದು ಹಾಕಬೇಕು. ಹಾಗಾಗಿ ಸಂಡೇ ಫ್ರೀ ಇದ್ದೆ ಅಲ್ಲ, ಸೊ ಹಾಗಾಗಿ ಬಂದಿರುವಂಥದ್ದು. ಬೆಳ್ತಂಗಡಿಗೆ ಬಂದೆ. ಸಂಡೇ ಕಾರ್ಯಕ್ರಮಗಳು, ಮದುವೆ ಕಾರ್ಯಕ್ರಮ ಎಲ್ಲ ಬಹಳಷ್ಟಿತ್ತು. ಈ ಕಾರಣದಿಂದ ವೆಹಿಕಲ್ಸ್ ಎಲ್ಲ ತುಂಬ ಇತ್ತು. ಸೊ ಹಾಗೆ ಬೈಕೆಲ್ಲ ಒಂದು ಕಡೆಯಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಿ ನೇರ ಹಾಲಿಗೆ ಪ್ರೋಗ್ರಾಮ್ ಇರುವಂತಹ ಹತ್ರ ಎಲ್ಲಿ ಈ ಒಂದು ನಡೀತದೆ ಕಾರ್ಯಾಗಾರ ಅಂದರೆ ಶಿಬಿರ, ಮಕ್ಕಳ ಬೇಸಿಗೆ ಶಿಬಿರ ನಡೆಯುವಂಥದ್ದು, ಅಲ್ಲಿಗೆ ನಾನು ಬೈಕನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿ ನಡ್ಕೊಂಡು ಬಂದೆ. ನೋಡಿ ಇದೆ ಇಲ್ಲಿ ಈ ಮಕ್ಕಳಿಗೆ ಶಿಬಿರ ನಡೆಯುವಂಥದ್ದು ಬೆಳಗಿನಿಂದ ಸಂಜೆ ತನಕ ಪ್ರತಿ ವರ್ಷ ಇದೆಯಂತೆ. ಸೊ ಸ್ವಲ್ಪ ಹೊತ್ತು ನಾನು ವೆಯ್ಟ್ ಮಾಡಿದೆ, ಮಕ್ಕಳಿಗೇನು ಅಲ್ಲಿ ವ್ಯವಸ್ಥೆಗಳೆಲ್ಲ ಆಗ್ತಾಯಿತ್ತು. ನನ್ನನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡಿದರು. ಮಕ್ಕಳು ಪುಟ್ಟ ಮಕ್ಕಳು, ಎಷ್ಟು 1 2 3 4 ಈ ರೀತಿ ಸಣ್ಣ ಮಕ್ಕಳು. ನೋಡಿದ್ದು ಬೆಳ್ತಂಗಡಿ ಮೇಲ್ಗಡೆ ಬಿಲ್ಡಿಂಗಲ್ಲಿ ಇದಿರುವಂಥದ್ದು. ಅಲ್ಲಿಂದ ಸ್ವಲ್ಪ ಹೊತ್ತು ಫ್ರೀ ಇರುವಾಗ ನಾನು ಶೂಟ್ ಮಾಡಿ ತೋರಿಸುವಂಥದ್ದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡು. ಸೊ ಇಲ್ಲಿ ಮೇಲ್ಗಡೆ ಇದ್ದದ್ದು. ಸೊ ಸ್ವಲ್ಪ ಹೊತ್ತು ನಾನು ವೆಯ್ಟ್ ಮಾಡಿದೆ. ಮತ್ತು ನನ್ನನ್ನು ಆ ಪ್ರೀತಿಯಿಂದಲೇ ವೆಲ್ಕಮ್ ಮಾಡಿದರು. ಆರತಿ ಎಲ್ಲ ಬೆಳಗ್ಗೆ ಹೂವೆಲ್ಲ ಹಾಕಿ ಎಲ್ಲ ಅದೆಲ್ಲ ನಮ್ಮ ಮಕ್ಕಳು ಭಾರಿ ಪ್ರೀತಿಯಿಂದ ವೆಲ್ಕಮನ್ನು ಮಾಡಿದರು. ಅಂದರೆ ಪ್ರತಿದಿನ ಬೇರೆ ಬೇರೆ ರೀತಿಯ ಮಕ್ಕಳಿಗೆ ಇನ್ಫಾರ್ಮೇಷನ್ ಇರುತ್ತೆ. ಒಂದಿನ ಕರಾಟೆ, ಡ್ಯಾನ್ಸ್, ಯಕ್ಷಗಾನ ಹಾಗೆ ಒಂದಿನ 1 2 3 ಗಂಟೆ ಅಷ್ಟು ಹೊತ್ತಿಗೆ ನಮ್ಮನ್ನು ಬರಲಿಕ್ಕೆ ಹೇಳಿ ಅಲ್ಲಿ ಮಕ್ಕಳಿಗೆ ಶಿಬಿರದ್ದು ವಿಚಾರವನ್ನು ಕೊಟ್ಟಿರುವಂಥದ್ದು. ಅವನು ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟ್, ಅಂದರೆ ನನ್ನ ಜೂನಿಯರು ಮೋಹಿತ್ ಅಂತ ಹೇಳಿ. ಬೆಳ್ತಂಗಡಿಯಲ್ಲಿ ಕಳೆದ ಅನೇಕ ವರ್ಷಗಳಲ್ಲಿ ಬೆಳ್ತಂಗಡಿ ಬೇರೆ ಬೇರೆ ಕಡೆಯಲ್ಲಿ ಡ್ಯಾನ್ಸ್ ಕ್ಲಾಸನ್ನು ಕೊಡ್ತಾ ಇದ್ದಾನೆ. ಅಂದರೆ ಡ್ರೀಮ್ ಝೋನ್ ಡ್ಯಾನ್ಸ್ ಅಂತ ಹೇಳಿ ಅದರದ್ದು ಹೆಸರು ಅವರದ್ದು. ನೋಡಿ
ಎಲ್ಲ ಇನಾಗ್ರೇಷನ್ ಎಲ್ಲ ಇತ್ತು. ಸೊ ಪುಟ್ಟ ಪುಟ್ಟ ಮಕ್ಕಳು, ಅವರಿಗೆ ಒಮ್ಮೆ ತಲೆ ಬಿಸಿ ಆಯ್ತು ಈ ಸಣ್ಣ ಮಕ್ಕಳಿಗೆ ಏನು ಹೇಳಿಕೊಡೋದು ಅಂಥೇಳಿ. ಮತ್ತೊಬ್ಬರು ರಿಟೈರ್ಡ್ ಟೀಚರ್ ಇದ್ದರು, ಅವರು ಕೂಡ ಭಾಗಿಯಾಗಿದ್ದರು. ಸೊ ದೀಪ ಎಲ್ಲ ಬೆಳಗಿಸಿ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡಿದ್ವಿ. ಅದಾದ ನಂತರ ಒಂದಷ್ಟು ಹೊತ್ತು ನೋಡಿ ಬೇವರಿ ಮಕ್ಕಳಿಗೆ ಡ್ಯಾನ್ಸಿನ ಬಗೆಗೆ ಅಥವಾ ಒಂದಷ್ಟು ಪ್ರಾಕ್ಟೀಸ್ ಮಾಡಿಸುವಂಥದ್ದೆಲ್ಲ ಮಾಡಿಸಿದ್ದೇನೆ. ಹೇಳಿಕೊಡುವಂಥದ್ದು, ಹಾರುವಂಥದ್ದು, ಹೆಜ್ಜೆಗಾರಿಕೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮತ್ತು ಸಣ್ಣ ಮಕ್ಕಳಲ್ವಾ, ಅವರು ಇದು ಮಾಡ್ತೀವಿ. ಆದರೂ ಅವರನ್ನು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಹೇಗಿದ್ದರೂ ನಾವು ಉಪನ್ಯಾಸಕರು, ಲೆಕ್ಚರರ್ಸ್ ಎಲ್ಲ ಗೊತ್ತಿರುತ್ತೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ಅದೇನು ದೊಡ್ಡ ವಿಚಾರ ಆಗೋದಿಲ್ಲ. ಆದರೆ ಈ ಯಕ್ಷಗಾನದ ಹೆಜ್ಜೆಗಾರಿಕೆಯನ್ನೆಲ್ಲ ಕಳೆಯುವಂಥದ್ದು ಆ ಮಕ್ಕಳಿಗೆ ಸ್ವಲ್ಪ ಕಷ್ಟ. ಆದರೂ ಮಕ್ಕಳಿಗೆ ಸ್ವಲ್ಪ ಗೊತ್ತಿರಲಿ ಅಂತ ಹೇಳಿ ಹೆಜ್ಜೆಗಾರಿಕೆಯ ಬಗೆಗೆಲ್ಲ ಹೇಳಿಕೊಡುವಂಥದ್ದು. ಸೊ ನಾವು ಯಕ್ಷಗಾನ ಕ್ಲಾಸ್ ಎಲ್ಲ ಕೊಡೋದಿಲ್ಲ ಮಕ್ಕಳಿಗೆ, ಅದೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ. ಸ್ವಲ್ಪ ನೋಡಿ, ಒಂದು ಮಕ್ಕಳಿಗೆ ಸ್ವಲ್ಪ ಖುಷಿಯಾಗಲಿ ಅಂಥೇಳಿ ಎದೆಗಿಣೆ ಎಲ್ಲ ಹಾರಿ ಎಲ್ಲ ತೋರಿಸಿದ್ವಿ. ಮಕ್ಕಳಿಗೆ ಭಾರಿ ಖುಷಿ ಆಯಿತು. ಅವರು ಕೂಡ ಹಾರೋದಕ್ಕೆ ಬರ್ತೇನೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸ್ವಲ್ಪ ಖುಷಿಪಟ್ಟರು. ಮತ್ತು ಬೇರೆ ಒಂದಷ್ಟು ಯಕ್ಷಗಾನದಲ್ಲಿ ಈ ತೊಂಗೋದಿ ಕುತಕ ಅಂತ ಹೇಳಿ ಹೆಜ್ಜೆಗಾರಿಕೆ ಎಲ್ಲ ಬರುತ್ತೆ. ಅದನ್ನೆಲ್ಲ ಅಲ್ಪ ಸ್ವಲ್ಪ ಮಕ್ಕಳಿಗೆಲ್ಲ ಕೊಟ್ಟಿರುವಂಥದ್ದು. 2 ಗಂಟೆಯಲ್ಲೆಲ್ಲ ಏನು ಹೇಳಿಕೊಡೋದಕ್ಕಾಗತ್ತೆ. ಹಾರುವಂಥದ್ದು, ತಿರುಗುವಂಥದ್ದು ಮತ್ತು ಸ್ವಲ್ಪ ಹೆಜ್ಜೆಗಾರಿಕೆ ಬಗ್ಗೆ ಎಲ್ಲ ಮಕ್ಕಳಿಗೆ. ಸೊ ಇಲ್ಲಿ ಕಳಿಸಿದಂಥ ಖುಷಿ ಆಯಿತು ನನಗೆ. ಏನು ಸ್ವಲ್ಪ ಗೌರವಧನ ಆಗಿರ್ಬೋದು ಅಥವಾ ಸ್ಮರಣಿಕೆ ಆಗಿರ್ಬೋದು, ಶಾಲು ಓದಿಸಿ ಎಲ್ಲ ಬಹಳ ನನಗೆ ವೆಲ್ಕಮ್ ಮಾಡಿದರು. ಖುಷಿ ಆಯಿತು, ಒಂದು ಅವಕಾಶ ಸಿಕ್ಕಿರುವಂಥದ್ದು ಒಳ್ಳೆಯದು ಅಂತ ಹೇಳಿದಕ್ಕೆ ಯಾರು ಮೋಹಿತ್ ಅವರಿಗೆ ಧನ್ಯವಾದವನ್ನು ಹೇಳುತ್ತೇನೆ. ಹಾಗೆ ಅವಕಾಶವನ್ನು ಒದಗಿಸಿದ ಗಂಗಾಧರ್ ಅವರಿಗೆ ಕೂಡ, ಅವರು ನನ್ನನ್ನು ಸಜೆಸ್ಟ್ ಮಾಡಿದ್ದಂತೆ ಸತೀಶ್ ಇದ್ದಾರೆ ಅವರು ಕೊಡ್ತಾರೆ ಅಂತ ಹೇಳಿ. ಸೊ ಗಂಗಾಧರ್ ಅವರಿಗೂ ಹಾಗೆ ಮೋಹಿತ್ ಇವರಿಗೆ ಧನ್ಯವಾದವನ್ನು ನಾನು ಹೇಳ್ತೇನೆ. ಸೊ ಇಲ್ಲಿರುವಂಥ ಪುಟ್ಟ ಮಕ್ಕಳೆಲ್ಲ ನಾಳೆ ಬೆಳೆದು ದೊಡ್ಡವರಿಗೆ ಒಂದು ಯಕ್ಷಗಾನ ಕ್ಷೇತ್ರ ಆಗಲಿ, ಎಲ್ಲ ಕ್ಷೇತ್ರದಲ್ಲಿ ಬರಲಿ, ಒಳ್ಳೆಯ ಹೆಸರನ್ನು ಸಂಪಾದಿಸಲಿ ಅನ್ನುವಂಥದ್ದು ನೋಡಿ ಇದಕ್ಕೆ ಸಂಬಂಧಪಟ್ಟ ಒಂದು ಕ್ಲಿಪ್ಪನ್ನು ಹಾಕಿದ್ದೇನೆ, ನೋಡಿಕೊಂಡು ಬನ್ನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ-ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.